ನಮಸ್ಕಾರ. ಕರ್ನಾಟಕದ ಸಮಸ್ತ ಜನರಿಗೆ ಆತ್ಮೀಯವಾದ ಸ್ವಾಗತ. ಈ ವಿಡಿಯೋದಲ್ಲಿ ತಿಳಿಸುವುದೇನೆಂದರೆ, ಸ್ನೇಹಿತರೆ, ಮಹಿಳಾ ಪಿಜಿ, ಲೇಡೀಸ್ ಪಿಜಿಗೆ ನುಗ್ಗಿ ಯುವತಿಯ ಬರ್ಬರ ಹತ್ಯೆ ಪ್ರಕರಣದ ಬಳಿಕ ಎಚ್ಚೆತ್ತುಕೊಂಡಿರುವಂಥ ನಮ್ಮ ಬೆಂಗಳೂರಿನ ಪೊಲೀಸರು ಪಿಜಿಗಳಿಗೆ ಹೊಸ ನಿಯಮ ಹಾಗೂ ಮಾರ್ಗಸೂಚಿ ಜಾರಿಗೊಳಿಸಿದ್ದಾರೆ. ಯಾವುದು ಈ ಹೊಸ ನಿಯಮ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಕೊನೆವರೆಗೂ ತಪ್ಪದೆ ನೋಡಿ. ಇದೇ ರೀತಿಯ ಹಲವು ಮಾಹಿತಿಯನ್ನು ಪಡೆದುಕೊಳ್ಳಲು ನಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರೂ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ನಿಯಮ ಮಾಹಿತಿಯನ್ನು ಪಡೆಯಿರಿ. ಪಿಜಿಗಳಿಗೆ ಬಂತು ಹೊಸ ರೂಲ್ಸ್. ಈ ನಿಯಮಗಳ ಪಾಲನೆ ಕಡ್ಡಾಯ. ಇಲ್ಲಿದೆ ಸಂಪೂರ್ಣ ಮಾಹಿತಿ. ಹೌದು ಸ್ನೇಹಿತರೆ, ಈಗ ನಗರದ ಎಲ್ಲ ಪಿಜಿಗಳ ಡೇಟಾ ಸಂಗ್ರಹಕ್ಕೆ, ಭದ್ರತೆ ಬಗ್ಗೆ ಮಾಹಿತಿಯನ್ನು ಪಡೆಯುವಂತೆ ಆಯಾ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ಗಳಿಗೆ ಕಮಿಷನರ್ ಬಿ. ದಯಾನಂದ್ ಅವರು ಸೂಚನೆಯನ್ನು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಎಲ್ಲ ಪಿಜಿ ಗುರುತಿಸಲು ಹಾಗೂ ಭದ್ರತೆಯ ಬಗ್ಗೆ ಪರಿಶೀಲನೆಯನ್ನು ನಡೆಸಲು ಮುಂದಾಗಿದ್ದಾರೆ. ಇದೇ ವೇಳೆ ಪಿಜಿಗಳು ಪಾಲಿಸಬೇಕಾದ ಮಾರ್ಗಸೂಚಿಯನ್ನು ಪ್ರಕಟಿಸಲಾಗಿದೆ. ಈ ಮಾರ್ಗಸೂಚಿ ಬಗ್ಗೆ ಈ ಕೆಳಗಡೆ ನೀಡಿದ್ದೇವೆ ನೋಡಿ. ಪಿಜಿಗಳಲ್ಲಿ ಸಿಸಿಟಿವಿ ಅಳವಡಿಕೆ ಮಾಡಬೇಕು. ಪಿಜಿಯಲ್ಲಿ ವಾಸಮಾಡುವವರ ಡೇಟಾ ಕಲೆಕ್ಟ್ ಅಗತ್ಯವಾಗಿ ಮಾಡಬೇಕು. ಪಿಜಿಗಳಲ್ಲಿ ಸೆಕ್ಯೂರಿಟಿ ಗಾರ್ಡ್ ನಿಯೋಜನೆ ಮಾಡಬೇಕು. ಪಿಜಿಯಲ್ಲಿರುವವರು KYC ಮಾಡಬೇಕು. ಹೊಸ ಸಾಫ್ಟ್ವೇರ್ನಲ್ಲಿ ಎಲ್ಲ ಮಾಹಿತಿ ಅಪ್ಲೋಡ್ ಆಗಬೇಕು. ಮಾಲೀಕರು ಸುರಕ್ಷಾ ಕ್ರಮ ಕೈಗೊಳ್ಳಬೇಕು. ಪಿಜಿ ಆಹಾರದ ಗುಣಮಟ್ಟದ ಬಗ್ಗೆ ಮಾಲೀಕರು ತುಂಬ ಗಮನ ಹರಿಸಬೇಕು. ಪಿಜಿ ಟ್ರೇಡ್ ಲೈಸೆನ್ಸ್ ಬಗ್ಗೆ ಪೊಲೀಸರು ಮಾಹಿತಿಯ ಕಲೆ ಹಾಕಬೇಕು. ಅನಧಿಕೃತ ಪಿಜಿಗಳ ಬಗ್ಗೆ ಬಿಬಿಎಂಪಿಗೆ ಮಾಹಿತಿಯು ಅಕ್ರಮ, ಅನೈತಿಕ ಚಟುವಟಿಕೆಗಳು ನಡೆಯುತ್ತಿದ್ದರೆ ಮಾಹಿತಿ ನೀಡಬೇಕು. ತಿಂಗಳಿಗೊಮ್ಮೆ ಠಾಣಾ ವ್ಯಾಪ್ತಿಯಲ್ಲಿ ಪಿಜಿಗಳ ಪರಿಶೀಲನೆ. ಬಿಬಿಎಂಪಿ ಅಧಿಕಾರಿಗಳ ಜೊತೆ ಕೇಸ್ ದಾಖಲಿಸಬೇಕು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.